ನೇತ್ರಧಾಮ ನೇತ್ರ ವಿಜ್ಞಾನ ಕ್ಷೇತ್ರದಲ್ಲಿ ವಿಶಿಷ್ಟ ಮತ್ತು ಜನಪ್ರಿಯ ಹೆಸರಾಗಿದ್ದು, ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ತನ್ನ ಹೊಸ ಸೂಪರ್ ಸ್ಪೆಷಾಲಿಟಿ ನೇತ್ರ ಆರೈಕೆ ಆಸ್ಪತ್ರೆಯನ್ನ ಪ್ರಾರಂಭಿಸುವುದರೊಂದಿಗೆ ವಿಶ್ವ ದರ್ಜೆಯ ನೇತ್ರ ಆರೈಕೆಯನ್ನ ಒದಗಿಸುವ ತನ್ನ ಗುರಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ನಲ್ಲೂರಹಳ್ಳಿಯ ಮೆಟ್ರೋ ಸ್ಟೇಷನ್ ನಿಲ್ದಾಣದ ಪಕ್ಕದಲ್ಲಿರುವ ಈ ಅತ್ಯಾಧುನಿಕ ಸೌಲಭ್ಯವು ನೇತ್ರಧಾಮ ಬ್ಯಾನರ್ ಅಡಿಯಲ್ಲಿ ಕರ್ನಾಟಕದ 9ನೇ ಕೇಂದ್ರವನ್ನು ಆರಂಭಿಸಿದೆ. ಈ ಮೂಲಕ ಅತ್ಯಾಧುನಿಕ ಕಣ್ಣಿನ ಆರೈಕೆ ಸೇವೆಗಳಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸುತ್ತದೆ. ವೈಟ್ಫೀಲ್ಡ್ನ ಕೇಂದ್ರವನ್ನ ಸ್ಫೋಟ ಸಂತ್ರಸ್ತೆ ಶ್ರೀಮತಿ ನಾಗಶ್ರೀ ಪಿಆರ್ ಅವರು ಉದ್ಘಾಟಿಸಿದರು. ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಬದುಕುಳಿದ 26 ವರ್ಷದ ನಾಗಶ್ರೀ ಅವರ ಗಮನಾರ್ಹ ಚೇತರಿಕೆ ಅನೇಕರಿಗೆ ಸ್ಫೂರ್ತಿಯಾಗಿದೆ. ದುರಂತ ಘಟನೆಯ ನಂತರ ಶ್ರೀಮತಿ ನಾಗಶ್ರೀ ಅವರ ಬಲಗಣ್ಣಿನ ದೃಷ್ಟಿ ಸಂಪೂರ್ಣ ನಾಶವಾಯಿತು. ನೇತ್ರಧಾಮದ ಪರಿಣಿತ ತಂಡವು ನಡೆಸಿದ ಸಂಕೀರ್ಣ ಮತ್ತು ಸುಧಾರಿತ ಸರಣಿ ಶಸ್ತ್ರಚಿಕಿತ್ಸೆಯ ಕಾರಣದಿಂದಾಗಿ ಅವರು ತಮ್ಮ ದೃಷ್ಟಿಯ 80% 90% ಮರುಪಡೆದಿದ್ದಾರೆ. ನೇತ್ರಧಾಮದ ನುರಿತ ವೈದ್ಯರ ತಂಡದ ಅವಿರತ ಶ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಸೌಲಭ್ಯವನ್ನ ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ನಾಗಶ್ರೀ ನೇತ್ರಧಾಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸರ್, ನಾನು ನಾಗಶ್ರೀ ಅಂತ. ಇದು ರಾಮೇಶ್ವರಂ ಕೆಫೆ ಬ್ಲಾಸ್ಟಲ್ಲಿ ನನಗೆ ಇಂಜುರಿ ಆಗಿತ್ತು. ಜಾಸ್ತಿ ಇಂಜುರಿ ಆಗಿದ್ದು ಕಣ್ಣಿಗೇನೆ. 20% ಬರ್ನ್ಸ್ ಅದೆಲ್ಲ ಆಗಿತ್ತು. ಕಿವಿದು ಪ್ರಾಬ್ಲಮ್ ಇತ್ತು. ಕಣ್ಣು ಮುಖ್ಯ ಅಲ್ವಾ ಸರ್ ಜೀವನ ಮಾಡೋದಕ್ಕೆ. ಸೊ ನಾನು ನೇತ್ರಧಾಮಕ್ಕೆ ಬಂದೆ. ನನಗೆ ಎಲ್ಲರೂ ಹೇಳ್ತಾಯಿದ್ರು ಈ ಥರ ಕೇಸಸ್ಸಲ್ಲಿ ಕಣ್ಣು ಬರಲ್ಲ, ದೃಷ್ಟಿ ಬರಲ್ಲ ಅಂತೆಲ್ಲ. ನಾನು ಅದರಲ್ಲೇ ಇದ್ದೆ. ಮೆಂಟಲಿ ಫಿಸಿಕಲಿ ಎಲ್ಲ ವೀಕ್ ಆಗಿದ್ದೆ. ನೇತ್ರಧಾಮಕ್ಕೆ ಬಂದ ತಕ್ಷಣ ಡಾಕ್ಟರ್ಸ್ ಚೆಕ್ ಮಾಡಿ ಇಮಿಡಿಯೇಟಾಗಿ ಕಾಲ್ ತೊಗೊಂಡು ಆಪ್ರೇಷನ್ ಆಗಿದ್ದು ಸ್ವಲ್ಪ 1 ವಾರದಷ್ಟೊತ್ತಿಗೆ ನನಗೆ ತುಂಬ ಡಿಫ್ರೆನ್ಸ್ ಗೊತ್ತಾಯಿತು ಸರ್. ವಿಷನ್ ಚೆನ್ನಾಗಿ ಒಂದು ಸ್ವಲ್ಪ ಕಾಣ್ತಾ ಇತ್ತು. ನನಗೆ ಏನೇನೋ ಕಾಣಿಸ್ತಾ ಇರಲಿಲ್ಲ ಮುಂಚೆ. ಆಪ್ರೇಷನ್ ಆಗಿ ಫಸ್ಟ್ ಟೈಮ್ಗೆ ಸ್ವಲ್ಪ ವಿಷನ್ ಬಂತು. ನೆಕ್ಸ್ಟ್ ಸೆಕೆಂಡ್ ಲೆನ್ಸ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ವಿಷನ್ ಬಂದಿದೆ. ಇಂಪ್ರೂವ್ ಆಗ್ತಾ ಇದೆ. ಥ್ಯಾಂಕ್ಸ್ ಟು ನೇತ್ರಧಾಮ ಮತ್ತು ಡಾಕ್ಟರ್ಸ್. ಜಯನಗರದಲ್ಲಿರುವ ನೇತ್ರಧಾಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಬೆಂಗಳೂರಿನಲ್ಲಿರುವ ಕೆಲವೇ ನೇತ್ರ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಇದು 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗವನ್ನು ನಿರ್ವಹಿಸುತ್ತದೆ. ಇದು ರೋಗಿಗಳಿಗೆ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ತಕ್ಷಣದ ಉತ್ತಮ ಗುಣಮಟ್ಟದ ಆರೈಕೆಯನ್ನ ಖಾತ್ರಿಪಡಿಸುವ ನಿರ್ಣಾಯಕ ಲಕ್ಷಣವಾಗಿದೆ. ವೈಟ್ಫೀಲ್ಡ್ ಕೇಂದ್ರವು ಇತ್ತೀಚೆಗೆ ನೇತ್ರ ತಂತ್ರಜ್ಞಾನವನ್ನು ಹೊಂದಿದೆ ಮತ್ತು ಸುಧಾರಿತ ರೋಗ ನಿರ್ಣಯ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಒಳಗೊಂಡಂತೆ ಸಮಗ್ರ ಶ್ರೇಣಿಯ ನೇತ್ರ ಆರೈಕೆ ಸೇವೆಗಳನ್ನು ಒದಗಿಸುತ್ತದೆ. ನೇತ್ರಧಾಮದ ಅಧ್ಯಕ್ಷ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೀ ಗಣೇಶ್ ಅವರು ನೇತ್ರಧಾಮದ ಬಗ್ಗೆ ಮಾತನಾಡಿದರು. ನಾವು ಈ ವೈಟ್ಫೀಲ್ಡ್ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇನಾಗ್ರೇಟ್ ಮಾಡಿ ಲಾಂಚ್ ಮಾಡಿದ್ದೀವಿ. ಈ ಇನಾಗ್ರೇಷನ್ಗೆ ನಾವು ನಮ್ಮ ಪೇಷಂಟು ಮಿಸಸ್ ನಾಗಶ್ರೀನ ಕರೆದಿದ್ದೀವಿ ಫಾರ್ ಇನಾಗ್ರೇಟಿಂಗ್ ದಿ ಬ್ರಾಂಚ್. ಶಿ ಹ್ಯಾಡ್ ಅ ವೆರಿ ಕಾಂಪ್ಲಿಕೇಟೆಡ್ ಇಂಜುರಿ. ಅಂದರೆ ಮಾರ್ಚ್ 1 ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯ್ತಲ್ಲ, ಆವಾಗ ಅವ್ರಿಗೆ ಬಲ್ಗಣ್ಣಿನಲ್ಲಿ ಸುಮಾರು ಏಟು ಬಿದ್ದು ಆಲ್ಮೋಸ್ಟ್ ಪೂರ್ತಿ ದೃಷ್ಟಿ ಹೊರಟೋಗಿತ್ತು. ಐಬಾಲೆ ರಪ್ಚರ್ ಆಗಿತ್ತು, ಕಾರ್ನಿಯಾ ರಪ್ಚರ್ ಆಗಿತ್ತು, ಪ್ಲಸ್ ಒಳಗಡೆ ದೃಷ್ಟಿ ಪಟ್ಲದ ಮುಂದೆ ರಕ್ತ ಕಟ್ಕೊಂಡಿತ್ತು, ರೆಟಿನಾನು ಅಟ್ಯಾಚ್ ಆಗಿತ್ತು. ಅದಕ್ಕೆ ಕಾಂಪ್ಲೆಕ್ಸ್ ಸರ್ಜರಿ ಮಾಡಿ ಬೇರೆ ಕರಿಗುಡ್ಡೆ ಹಾಕಿ ಕಾರ್ನಿಯಲ್ ಗ್ರಾಫ್ಟಿಂಗ್ ಮಾಡಿ ವಿಟ್ರೆಕ್ಟಮಿ ಅಂತ ಆಪ್ರೇಷನ್ ಮಾಡಿ ಈ ದೃಷ್ಟಿಪಟ್ಲದ ಮುಂದೆ ಇರೋ ಬ್ಲಡ್ ಎಲ್ಲ ಕ್ಲಿಯರ್ ಮಾಡಿ ದೃಷ್ಟಿಪಟ್ಲನೂ ಎಲ್ಲ ಸರಿ ಮಾಡಿ ಅದಾದಮೇಲೆ 4 ತಿಂಗಳಾದಮೇಲೆ ನಾವು ಸೆಕೆಂಡ್ರಿ ಇಂಟ್ರಾಕ್ಯುಲರ್ ಲೆನ್ಸ್ ಇಂಪ್ಲಾಂಟು ಸರ್ಜರಿ ಮಾಡಿ ಸುಮಾರು 5 ತಿಂಗಳಾಗಿದೆ. ಬಟ್ ಅವ್ರಿಗೆ ಒಳ್ಳೆ ರಿಕವರಿ ಆಗಿದೆ. ಈಗ ಆಲ್ಮೋಸ್ಟ್ 80% ವಿಷನ್ ಇದೆ. ಆ್ಯಂಡ್ ಅವರೆಲ್ಲ ಕೆಲಸಗಳೆಲ್ಲ ಮಾಡ್ಕೊಳ್ಬೋದು, ಓಡಾಡ್ತಾ ಇದ್ದಾರೆ ಚೆನ್ನಾಗಿ. ಶಿ ಹಸ್ ಗಾಟ್ ಅಬೌಟ್ 6-12 ವಿಷನ್ ವಿಚ್ ಇಸ್ ವೆರಿ ಗುಡ್ ಫಾರ್ ಸಚ್ ಅನ್ ಇಂಜುರಿ. ಸರ್, ಇವತ್ತು ವೈಟ್ಫೀಲ್ಡಲ್ಲಿ ನೇತ್ರಧಾಮದ ಸಿಇಒ ಮತ್ತು ನಿರ್ದೇಶಕರಾದ ಡಾಕ್ಟರ್ ಸುಮನ್ ಶ್ರೀ ಅವರು ಮಾತನಾಡಿದರು. Means we benchmark our services with the best in the world. So that was the vision with which Dr. Sri Ganesh started Netradama. So then we also have a mission. What is the mission of Netradama? Vision care par excellence. That is the creme de la creme doctors provide the best in eye care. Round the clock, 24/7. It's a promise to the citizens that we will have our consultants, our residents, our senior residents, our fellows and our anesthesiologists available round the clock
to provide excellent services. ಶ್ರೀಮತಿ ನಾಗಶ್ರೀ ಅವರ ಚೇತರಿಕೆಯ ಪಯಣ ಕುರಿತು ಮಾತನಾಡಿದ ನೇತ್ರಧಾಮದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಸುಪ್ರಿಯಾ ಮಾಹಿತಿ ಹಂಚಿಕೊಂಡರು. ವೈಟ್ಫೀಲ್ಡ್ ಕೇಂದ್ರದ ಪ್ರಾರಂಭವು ಭಾರತದಾದ್ಯಂತ ವಿಶ್ವದರ್ಜೆಯ ನೇತ್ರ ಆರೈಕೆಯನ್ನು ಒದಗಿಸುವ ನೇತ್ರಧಾಮದ ಪ್ರಮಾಣದಲ್ಲಿ ಮಹತ್ವದ ಮೈಲುಗಲ್ಲಾಗಿದ್ದು, ಈ ಹೊಸ ಸೌಲಭ್ಯದೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಹಾನುಭೂತಿಯ ಆರೈಕೆಯ ಮೂಲಕ ಭರವಸೆ ಮತ್ತು ಚಿಕಿತ್ಸೆ ನೀಡುವ ಮೂಲಕ ಬೆಂಗಳೂರು ಮತ್ತು ಅದರಾಚೆಗಿನ ರೋಗಿಗಳ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರಲು ಸಿದ್ಧವಾಗಿದೆ.